ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಪ್ರಭು ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಹರಿಹರನ್ ಪ್ರಭು. ಹರೇ ಕೃಷ್ಣ ಪ್ರಭು ಪ್ರಭು ಪ್ರಭುಪಾದ್ ಇಲ್ಲ ಅಂದಿದ್ರೆ ನಿಮ್ಮ ಜೀವನ ಹೇಗಿರ್ತಿತ್ತು? ಪ್ರಭು ನಾನು ಮೊದಲು ಫಸ್ಟು ತುಂಬ ಮೆಟೀರಿಯಲಿಸ್ಟಿಕ್ ಆ್ಯಕ್ಟಿವಿಟೀಸಲ್ಲಿ ನಮ್ಗೆ ಇದು ಬೇಕು ಅದು ಬೇಕು ಅಂತ ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ವಿ ಆರ್ ಹ್ಯಾಂಕ್ರಿಂಗ್ ಅಬೌಟ್ ಮೆಟೀರಿಯಲ್ ಥಿಂಗ್ಸ್. ಬಟ್ ನಾವು ನಂಗೆ ಅನಿಸ್ತಾ ಇದೆ ಅವರು ಒಂದು ನಮ್ಮ ಕತ್ಲೆಯಿಂದ ತೆಗೆದುಬಿಟ್ಟು ಒಂದು ಸನ್ಶೈನ್ ಥರ ಬಂದು ನಮ್ಮ ಜೀವನದಲ್ಲಿ ಇಸ್ಕಾನ್ ಎಲ್ಲ ಡಿವೋಟೀಸ್ಗೆ ಥರ ಒಂದು ಫ್ಯಾಮ್ಲಿ ಕೊಟ್ಟು ನಮಗೆ ತುಂಬ ಚೆನ್ನಾಗಿ ಏನು ಹೇಳೋದು ಅವ್ರ ಬಗ್ಗೆ ಹೇಳೋಕ್ಕೆ ನನಗೆ ಮಾತುಗಳೇ ಸಿಗೋಲ್ಲ ಇವತ್ತು ಪ್ರಭುಪಾದ ಅಂದಾಗ. ಯಾಕಂದರೆ ಅವ್ರ ಬಗ್ಗೆ ಗ್ಲೋರೀಸ್ ಹೇಳ್ತಾ ಇದ್ದರೆ ಅನ್ಲಿಮಿಟೆಡ್ ಗ್ಲೋರೀಸ್, ಒಂದು ಲೈಫ್ ಟೈಮ್ ಸಾಕಾಗಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೆ. ಆಮೇಲೆ ಇನ್ನೊಂದು ನನಗೆ ಏನು ಖುಷಿ ಆಗುತ್ತಂದರೆ ಪ್ರಭುಪಾದರದ ಈ ಮೂಮೆಂಟ್ಗೋಸ್ಕರ ನನಗೆ ತುಂಬ ಯಂಗ್ಸ್ಟರ್ಸ್ನ ನೋಡ್ತಾ ಇದ್ದಾಗ ಈ ಟೈಮಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಡಿಸ್ಕೋಟೆಕ್ಕು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವರೆಲ್ಲರನ್ನೂ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಇಸ್ಕಾನ್ ಸಂಸ್ಥೆ ಅದರಿಂದ ಇವ್ರು ಬಂದು ಸಂಕೀರ್ತನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ವ. ಸೊ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ವೆರಿ ದಿಸ್ ಥಿಂಗ್. ನಮ್ಮ ಈ ಮಾಡರ್ನ್ ಜನ್ರೇಷನ್ಗೆ ಪ್ರಭುಪಾದ ಇಸ್ ಲೈಕ್ ದ ಇನ್ಸ್ಪಿರೇಷನ್. ಹರೇ ಕೃಷ್ಣ ಕೌಶಿಕ್ ಪ್ರಭು. ಹರೇ ಕೃಷ್ಣ ಪ್ರಭು ಪ್ರಭುಪಾದ್ ನಿಮ್ಮ ಜೀವನದಲ್ಲಿ ಇಲ್ಲ ಅಂದಿದ್ದರೆ ನಿಮ್ಮ ಜೀವನ ಯಾವ ರೀತಿ ಇರ್ತಿತ್ತು? ಪ್ರಭುಪಾದ ಇರಲಿಲ್ಲ ಅಂದರೆ, ಪ್ರಭುಪಾದ ಟೀಚಿಂಗ್ಸ್ ಇರಲಿಲ್ಲ ಅಂದರೆ ಈ ಸುಮ್ಮನೆ ಈ ಮೆಟೀರಿಯಲ್ ಲೈಫಲ್ಲಿ ಫಿಲಮ್ ಥಿಯೇಟರ್ ಅಂಥದ್ರಲ್ಲೇ ಜೀವನ ಹಂಗೆ ಸಾಗಿಸ್ಕೊಂಡು ಯಾವುದು ಹ್ಯಾಪಿನೆಸ್ ಅಂತ ಗೊತ್ತಾಗದೆ, ರಿಯಲ್ ಹ್ಯಾಪಿನೆಸ್ ಏನು, ರಿಯಲ್ ಎಂಜಾಯ್ಮೆಂಟ್ ಏನು ಅಂತ ಗೊತ್ತಾಗದೆ ಹಂಗೆ ಇರ್ತಾಯಿದ್ವಿ. ಪ್ರಭುಪಾದ ಬಂದಮೇಲೆ ವಾಟ್ ಈಸ್ ರಿಯಲ್ ಹ್ಯಾಪಿನೆಸ್, ಏನು ಸ್ಪಿರಿಚುವಲ್ ಲೈಫ್ ಅಂತದೆಲ್ಲ ಗೊತ್ತಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಕಿರಣ್ ಪ್ರಭು. ಪ್ರಭು ನಿಮ್ಮ ಜೀವನದಲ್ಲಿ ಪ್ರಭುಪಾದ್ ಇಲ್ಲ ಅಂದಿದ್ದರೆ ಹೇಗೆ ಇರ್ತಿತ್ತು? ಇಸ್ಕಾನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಹೋಗಿದ್ವಿ, ಬೆಂಗಳೂರು ಇಸ್ಕಾನ್ ಹೋಗಿಲ್ಲ. ಒಂದು ರೌಂಡು ಇದು ನಿಂತ್ಕೊಂಡು 108 ಬಾರಿ ಜಪಿಸಿ ಕಾರ್ಡಿಂಗ್ ಭಾಗದ ಇರ್ತಾಯಿತ್ತು. ಏನೋ ಹೇಳ್ತಾರೆ ನಾವು ಎಲ್ಲರ ಥರನೂ ಸುಮ್ಮನೆ ಇದು ಮಾಡಿದ್ವಿ. ಅಲ್ಲಿವರೆಗೂ ಏನೂ ಗೊತ್ತಿಲ್ಲ. ನಾವಿಲ್ಲಿ ಮೈಸೂರಲ್ಲಿ ನಾವಿಲ್ಲಿ ಬಂದಮೇಲೆ, ನಾವು ದೇವಸ್ಥಾನದೊಳಗೆ ಬಂದಮೇಲೆ, ಅದು ನಾವು ಆಸ್ಪಿಸಿಯಸ್ ಡೇ ನಾವು ಬಂದಿದ್ದು ಕಾರ್ತಿಕ ದಾಮೋದರ ದೀಪೋತ್ಸವ ಟೈಮಲ್ಲಿ. ಅವ್ರು ನಮಗೇನೋ ಕೀರ್ತನ ಅಂದರೆ ತುಂಬ ಇಷ್ಟ ಆಯ್ತಿಲ್ಲ. ಏನೋ ಕೀರ್ತನ ಮಾಡ್ತಿರ್ಬೋದು ನಾವು ಬಂದಾಗ ತುಂಬ ಏನೋ ನಮಗೆ ಗೊತ್ತಿದ್ದಾಗೆ ನಾವೇನೋ ತುಂಬ ಇಷ್ಟ ಆಗೋಯ್ತು. ಬರ್ತಾ ಆಮೇಲೆ ನಾನು ಬರೋಕ್ಕೆ ಶುರು ಮಾಡಿದೆ. ಆಮೇಲೆ ಮಕ್ಕಳು, ಆಮೇಲೆ ನಮ್ಮ ಇಡೀ ಫ್ಯಾಮಿಲಿ ಬರ್ತೀವಿ, ಫ್ರೆಂಡ್ಗಳು ಬರ್ತಾರೆ. ನಾವು ಬಂದಮೇಲೆ ನಮಗೆ ಪ್ರಭುಪಾದಿಂದ ಏನು ಸಿಕ್ತು ಅಂದರೆ ಮೊದಲು ಏನು ನಾಮ ಜಪ, ಅದಾದಮೇಲೆ ನಮಗೆ ಕೀರ್ತನ ಮಾಡೋದಕ್ಕೆ, ನಾವು ಕರ್ತಾಳ ಕಲಿಯೋದಕ್ಕೆ, ಮೃದಂಗ ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಯಿತು. ನಾವು ಇಲ್ಲ ಅಂದಿದ್ರೆ ಈ ಭೌತಿಕ ಜಗತ್ತಲ್ಲಿ ಎಲ್ಲರೂ ಯಾವ ಥರ ಬದುಕ್ತಾರೆ, ನಾವು ಅದೇ ಥರ ಇದ್ಬಿಡ್ತಾಯಿದ್ವಿ. ಈಗ ನಾವು ಇಸ್ಕಾನ್ ಬಂದಮೇಲೆ ಜಪ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ನಾವು ಹೇಗೆ ಯಾವ ಥರ ಜೀವನ ಮಾಡಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋ ಥರ ಆಯಿತು. ಈಗ ಅದರಿಂದ ನಾವು ತುಂಬ ಖುಷಿಯಾಗಿದ್ದೀವಿ. ಹೊರಗಿನ ಪ್ರಪಂಚಕ್ಕೆ ಹೋಗಿದ್ದು ನಮಗೂ ಏನೋ ಒಂಥರ ಯಾವುದೇ ಎಂಥ ಸಿಚುವೇಶನ್, ಎಂಥ ಕಷ್ಟ ಬಂದರೂ ನಾವು ಯಾವ ಥರ ಫೇಸ್ ಮಾಡೋದು ಅನ್ನೋದೆಲ್ಲ ಇದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಾವು ಎಲ್ಲ ರೀತಿಯೂ ಅದೇ ಥರ ಬದುಕಿದ್ರೆ ನಮಗೂ ಏನೋ ಹೊರಗಿನವ್ರಿಗೂ ಇಲ್ಲಿವರೆಗೂ ಏನೂ ವ್ಯತ್ಯಾಸ ಇರ್ತಾ ಇರಲಿಲ್ಲ. ಇವಾಗ ನಮಗೆ ತುಂಬ ಖುಷಿ. ಮಕ್ಕಳು ನಮಗಿಂತ ಅಂದರೆ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ನಾವು ಇದು ಹರೇ ಕೃಷ್ಣ ಪ್ರಜ್ಞೆಗೆ ಬಂದಮೇಲೆ ತುಂಬ ಖುಷಿಯಾಗಿದ್ದೀವಿ. ನಮ್ಮ ಜೀವನದಲ್ಲಿ ಪ್ರಭುಪಾದ್ ತುಂಬ ನಮಗೆ ಮರ್ಸಿಫುಲ್ ಮಾಡಿದ್ದಾರೆ. ಹೇಗೋ ಒಟ್ಟಿನಲ್ಲಿ ಸಂಸಾರ ಅದನ್ನು ನಿಭಾಯಿಸಬೇಕು ಮತ್ತು ಇದೂ ಬ್ಯಾಲೆನ್ಸ್ ಮಾಡಬೇಕು. ತುಂಬ ಖುಷಿಯಾಗಿ ಚೆನ್ನಾಗಿದ್ದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ ಪ್ರಭುಪಾದ್ ನಿಮ್ಮ ಜೀವನದಲ್ಲಿ ಇರಲಿಲ್ಲ ಅಂದಿದ್ದರೆ ಏನು ಕತೆ ಮಾತಾಜಿ? ನಾನು ಇಸ್ಕಾನಿಗೆ ಬರೋಕ್ಕೆ ಶುರು ಮಾಡಿ ಒಂದು 25 ವರ್ಷದಿಂದ ಜಾಸ್ತಿ ಆಗಿದೆ ಪ್ರಭು. ದೀಕ್ಷೆನೂ ತೊಗೊಂಡಿದ್ದೀನಿ. ಆದರೆ ನನಗೇನು ಅನಿಸುತ್ತೆ ಅಂತಂದರೆ, ಪ್ರಭುಪಾದ್ ಇಲ್ಲದೆ ಹೋಗಿದ್ದಿದ್ರೆ ನಾನು ಈ ಭೌತಿಕ ಪ್ರಪಂಚದಲ್ಲಿ ತುಂಬ ಮುಳುಗೋಗಿ ಯಾವುದೇ ರೀತಿಯ ನನ್ನ ಸಾಧನೆಗಳನ್ನ ಮುಟ್ಟೋದಕ್ಕೆ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಈಗ ನಾನು ಇಸ್ಕಾನಲ್ಲಿ ಪ್ರಭುಪಾದರ ಆಶ್ರಯ ತೊಗೊಂಡ ಮೇಲೆ ನನಗೇನು ಅನಿಸುತ್ತೆ ಅಂದರೆ, ನಾನು ಹೊರಗಡೆ ಇರೋ ಜನಗಳಿಂದ ಹೊರಗಡೆ ಜನಗಳಿಗೆ ಕಂಪೇರ್ ಮಾಡಿದ್ರೆ ನಾನು ಅತಿ ಉತ್ತಮವಾದ ಸ್ಥಾನದಲ್ಲಿದ್ದೀನಿ ಅಂತ ನನಗೆ ಅನಿಸುತ್ತೆ. ಹಾಗೂ ನಾನು ತುಂಬ ನೆಮ್ಮದಿಯಿಂದ ಇದ್ದೀನಿ ಅಂತ ನನ್ನ ಅನುಭವ. ಯಾಕಂದರೆ
ಲೋಕದಲ್ಲಿದ್ದಾಗ ತುಂಬ ಭೌತಿಕ ವಿಷಯಗಳು ನಮ್ಮನ್ನು ಮರೆಮಾಚು ಮಾಡುತ್ತೆ ಹಾಗೂ ನಾವು ಅದಕ್ಕೆ ತುತ್ತಾಗ್ಬಿಡ್ತೀವಿ. ಆದರೆ ಇಲ್ಲಿರೋದ್ರಿಂದ ಸದಾಕಾಲ ಭಗವಂತನ ಸ್ಮರಣೆಯಲ್ಲಿರೋದ್ರಿಂದ ನಮಗೆ ದುಃಖ ಬಂದರೂ ಕೂಡ ನಾವು ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಪ್ರಭುಪಾದರು ನಮಗೆ ಹರೇ ಕೃಷ್ಣ ಮಹಾಮಂತ್ರದ ಮೂಲಕದಲ್ಲಿ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಹರೇ ಕೃಷ್ಣ ಸುನಿಲ್ ಪ್ರಭು. ಪ್ರಭು, ನಿಮ್ಮ ಜೀವನದಲ್ಲಿ ಪ್ರಭುಪಾದ್ ಇಲ್ಲ ಅಂದಿದ್ದಿದ್ರೆ ಹೇಗೆ ಹೂವೆ ಮಾಡ್ಕೋತೀರ? ಪ್ರಭುಪಾದ್ ಇಲ್ಲ ಅಂದಿದ್ರೆ ಇಸ್ಕಾನ್ ಸಂಸ್ಥೆ ಅನ್ನೋದೇ ಇಡೀ ಜಗತ್ತಲ್ಲಿ ಇರ್ತಿರಲಿಲ್ಲ. ಈ ದೇವ್ರ ಬಗ್ಗೆ ಅಂದರೆ ಕೃಷ್ಣ ಯಾರು, ದೇವೋತ್ತಮ ಪರಮಪುರುಷ ಅಂತ ಗೊತ್ತಾಗಿದೆ ಅವ್ರ ಕಡೆಯಿಂದ. ಅವರು ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ಗೊತ್ತಾಗಿಲ್ಲದೆ ಹೋಗಿದ್ರೆ ನಾವು ಸಿಕ್ಕಿದ ದೇವ್ರನ್ನೆಲ್ಲ ನಮಸ್ಕಾರ ಮಾಡ್ತಿದ್ವಿ. ಏನಕ್ಕೆ ನಮಸ್ಕಾರ ಮಾಡ್ತಿದ್ವಿ, ಏನು ಜೀವನದ ಉದ್ದೇಶ ಏನು, ಯಾರು ದೇವರು ಅಂದರೆ ಯಾರು, ದೇವ್ರದ್ದು ಕ್ವಾಲಿಟೀಸ್ ಏನು, ಅದೆಲ್ಲ ಹೇಳ್ಕೊಟ್ಟಿದ್ದೆ ಪ್ರಭುಪಾದರು. ಆಮೇಲೆ ನಾವು ಈ ಸ್ಪಿರಿಚುಯಾಲಿಟಿಲಿ ಸ್ವಲ್ಪ ಅಡ್ವಾನ್ಸ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅವರು. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದು, ಆಮೇಲೆ ಜಪ ಮಾಡೋದು, 16 ರೌಂಡ್ಸ್ ಜಪ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದೆ ಅವರು ಆ ಥರ ಎಲ್ಲ ಹೇಳ್ಕೊಟ್ಟು ನಾವು ಸ್ವಲ್ಪ ಫಾಲೋ ಮಾಡ್ತಾ ನಮ್ಮ ಸ್ವಲ್ಪ ಸೆಲ್ಫ್ ರಿಯಲೈಸೇಷನ್ನು ಸ್ವಲ್ಪ ಏನೋ ಒಂದು ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಈ ಏನೇ ನಾವು ತಿನ್ನಬೇಕಾದ್ರೂ ನೈವೇದ್ಯ ಮಾಡಿ ತಿನ್ನಬೇಕು ಅಂತ ನಮಗೆ ಕೃಷ್ಣ ಆಲ್ರೆಡಿ ಭಗವದ್ಗೀತೆ ಹೇಳಿದ್ದಾನೆ. ಅದು ನಮಗೆ ಗೊತ್ತಿರಲಿಲ್ಲ. ಪ್ರಭುಪಾದ್ರದ್ದು ಭಗವದ್ಗೀತೆ ಓದಿದ್ಮೇಲೆ ಅವ್ರದ್ದು ಟ್ರಾನ್ಸ್ಲೇಷನ್ಸ್ ಎಲ್ಲ ನಾವು ಓದಿದ್ಮೇಲೆ ಎಲ್ಲ ನೀಟಾಗಿ ನಮಗೆ ಗೊತ್ತಾಯಿತು ಹೇಗಿರಬೇಕು ಲೈಫಲ್ಲಿ ಏನು ಅಂತ. ಆಮೇಲೆ ಪ್ರಭುಪಾದ್ರದ್ದು ಇಲ್ಲದೆ ಹೋಗಿದ್ದಿದ್ರೆ ನಾವು ಲೈಫಲ್ಲಿ ನಮ್ಮದು ಸೆನ್ಸ್ ಎಂಜಾಯ್ಮೆಂಟ್ ಅಂದರೆ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋ ಆ್ಯಕ್ಟಿವಿಟೀಸು ಭಾಳ ಜಾಸ್ತಿ ಆಗ್ತಿತ್ತು. ಇವಾಗ ಸ್ವಲ್ಪ ನಮಗೆ ಕಂಟ್ರೋಲಲ್ಲಿದೆ. 0 ಆಗಿದೆ ಅಂತಲ್ಲ, ಸೆನ್ಸ್ ಗ್ರಾಟಿಫಿಕೇಷನ್ ಇದ್ದೇ ಇದೆ. ಬಟ್ ಅದನ್ನ ನಾವು ಸ್ವಲ್ಪ ಸ್ಪಿರಿಚುವಲ್ ಕಡೆಗೆ ನಾವು ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಅಂತ ಅನ್ಬೋದು. ಇಲ್ಲಾಂದರೆ ನಾವು ಫುಲ್ಲಿ ಮೆಟೀರಿಯಲಿಸ್ಟಿಕ್ ಪೀಪಲ್ ಆಗಿ ಉಳ್ಕೊಬಿಡ್ತಿದ್ವಿ. ಸೊ ಆ ಥರ ಆಗ್ತಿತ್ತು ನಮಗೆ. ಧನ್ಯವಾದ. ಹರೇ ಕೃಷ್ಣ ವೃಂದ ಮಾತಾಜಿ. ಪ್ರಭುಪಾದ್ ಇಲ್ಲದೇ ಇರೋ ನಿಮ್ಮ ಜೀವನ ನೆನೆಸ್ಕೊಂಡ್ರೆ ಹೇಗಿರ್ತಿತ್ತು? ಪ್ರಭುಪಾದ್ ಇಲ್ಲ ಅಂದರೆ ಲೈಕ್ ಐ ವುಡ್ ಹ್ಯಾವ್ ಡ್ರೌನ್ಡ್ ಇನ್ ಮೆಟೀರಿಯಲ್ ಲೈಫ್. ಅಂದರೆ ನಿಜವಾದ ಸುಖವನ್ನು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಲೈಕ್ ಕೃಷ್ಣ ಯಾರು, ಕೃಷ್ಣ ಪ್ರೇಮ ಅಂದರೆ ಲೈಕ್ ಏನೂ ಗೊತ್ತಾಗ್ತಾ ಇರಲಿಲ್ಲ. ಪ್ರಭುಪಾದಿಂದ ಲೈಕ್ ಕೃಷ್ಣ ಪ್ರೇಮ ರಿಯಲ್ ಹ್ಯಾಪಿನೆಸ್ ಗೊತ್ತಾಯಿತು. ಸೊ ಸ್ಪಿರಿಚುವಲ್ ವರ್ಲ್ಡಲ್ಲಿ ರಿಯಲ್ ಹ್ಯಾಪಿನೆಸ್ ಅಂದರೆ ಕೃಷ್ಣ ಪ್ರೇಮ. ಸೊ ಅದನ್ನು ಹೇಳಿಕೊಟ್ರು ಪ್ರಭುಪಾದರು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು. ಪ್ರಭುಪಾದ್ ಇಲ್ಲದೇ ಇರೋ ನಿಮ್ಮ ಜೀವನ ಹೇಗಿರ್ತಿತ್ತು ಅಂತ ನೆನೆಸ್ಕೊಂಡ್ರೆ ಹೇಗೆ ಅನಿಸುತ್ತೆ ನಿಮಗೆ? ಪ್ರಭುಪಾದರು ನನ್ನ ಲೈಫಲ್ಲಿ ಬರಲಿಲ್ಲ ಅಂತಿದ್ದರೆ ನಾನು ಒಂದು ದೊಡ್ಡ ನಾಸ್ತಿಕನಾಗಿರ್ತಿದ್ದೆ. ಮೆಟೀರಿಯಲ್ ಲೈಫಲ್ಲಿ ಡೈಲಿ ಎಲ್ಲ ಹೋಟೆಲ್ಸು ಎಲ್ಲ ಮೈಸೂರಲ್ಲಿರೋ ಸಿನಿಮಾಗಳೆಲ್ಲ ಮುಗಿಸ್ತಾ ಇದ್ದೆ. ಆಮೇಲೆ ಬರೀ ಮೆಟೀರಿಯಲ್ ಏನೇನು ಮಾಡಬೇಕು ಬರೀ ಅದನ್ನು ಯೋಚನೆ ಮಾಡಿಕೊಂಡು ಸೊ ಅಷ್ಟೇ. ಯಾಕೆ ಅಂದರೆ ಬಟ್ ಸ್ಪಿರಿಚುವಲ್ ಬುಕ್ಸ್ ಭಗವದ್ಗೀತಾ ತೊಗೊಂಡಿದ್ರು ಅದು ಏನೂ ಅರ್ಥವೇ ಆಗಿರಲಿಲ್ಲ. ಸೊ ಹಾಗಾಗಿ ಮೋಸ್ಟ್ಲಿ ಯಾವುದೂ ಅರ್ಥ ಆಗ್ತಿರಲಿಲ್ಲ. ಇನ್ನು ಭಗವದ್ಗೀತಾನೇ ಅರ್ಥ ಆಗಲಿಲ್ಲ ಅಂದರೆ ಭಾಗವತಂ ಅಂತೂ ಏನೂ ಅರ್ಥವೇ ಆಗ್ತಿರಲಿಲ್ಲ. ಆಮೇಲೆ ಮೋಸ್ಟ್ಲಿ ಒಂದು 10,000 ಅದನ್ನು ಖರ್ಚು ಮಾಡ್ತಿರಲಿಲ್ಲ. ನನ್ನ ಬೇಸಿಕ್ ಇಸ್ಕಾನಿಂದ ನಾನು ಅಟ್ಲೀಸ್ಟ್ ಪೂಜೆ ಮಾಡೋದು ಮನೆಯಲ್ಲಿ ಯಾವ ಥರ ಭಗವಂತನ ಹಾಗೆ ಪೂಜೆ ಮಾಡಿ ಇದರಲ್ಲಿ ಭಗವಂತನ ಸಾನ್ನಿಧ್ಯದಲ್ಲೇ ಇರಬೇಕು ಅಂತ ಗೊತ್ತಾಯ್ತು ಅಷ್ಟೇ. ಹರೇ ಕೃಷ್ಣ ಜ್ಞಾನ ಸಿಂಧು ಪ್ರಭು. ಪ್ರಭುಪಾದ್ ಇಲ್ಲದೇ ಇರೋ ನಿಮ್ಮ ಜೀವನ ಹೇಗಿರ್ತಿತ್ತು ಅಂತ ನೆನೆಸ್ಕೊಂಡು ಏನಾದರೂ ಹೇಳ್ಬೋದಾ? ಹರೇ ಕೃಷ್ಣ. ಪ್ರಭುಪಾದ್ ಇಲ್ಲದೆ ನಮ್ಮ ಜೀವನ ನಾವು ನೆನೆಸ್ಕೊಳ್ಳೋದಂದರೆ ನಮಗೆ ಅದು ಅಸಾಧ್ಯ ಆಗಿದೆ. ಯಾಕಂದರೆ ನಮ್ಮ ಜೀವನ ಇವತ್ತು ಏನಿದೆ ಅದು ಪ್ರಭುಪಾದರಿಂದನೇ ಇದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಪ್ರಭುಪಾದನ ನೆನೆಸ್ಕೋತೀವಿ, ಮಲ್ಕೋಬೇಕಿದ್ರೆ ಪ್ರಭುಪಾದನ ನೆನೆಸ್ಕೋತೀವಿ. ಸೊ ಹೆಜ್ಜೆ ಹೆಜ್ಜೆಗೂ ನಾವು ಪ್ರಭುಪಾದನ ನೆನೆಸ್ಕೋತಾ ಇರ್ತೀವಿ. ಸೊ ನಮ್ಮ ಜೀವನ ಪ್ರಭುಪಾದ ಇಲ್ಲದೆ ನಾವು ನೆನೆಸ್ಕೊಳ್ಳೋಕೆ ಅಸಾಧ್ಯ ಆಗಿದೆ. ಏನೋ ಒಂದು ಡೆಸರ್ಟ್ ಅಂತೀವಿ, ಮರಳುಗಾಡಲ್ಲಿ ಒಯಾಸಿಸ್ ಅಂತಾರೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಅದಕ್ಕೆ. ಸೊ ಆ ಒಂದು ಮರಳುಗಾಡಲ್ಲಿ ಒಯಾಸಿಸ್ ಹೆಂಗಿದೆ ಆ ರೀತಿ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಪ್ರಭುಪಾದರು ಇಸ್ಕಾನ್ ಅನ್ನೋಂಥ ಒಂದು ಸಂಸ್ಥೆ ಕೊಟ್ಟಿರೋದು. ಸೊ ಆ ಸಂಸ್ಥೆಯಲ್ಲಿ ನಾವು ಇದ್ದು ನಮ್ಮ ಆಧ್ಯಾತ್ಮಿಕದ
ಬಾಯಾರಿಕೆ ಏನಿದೆ ಅದನ್ನು ಬಗೆಹರಿಸ್ತಿದ್ದೀವಿ. ಸೊ ಅದಿಲ್ಲದೆ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ, ಜೀವನನೇ ವ್ಯರ್ಥ ಅಂತ ಹೇಳ್ಬೋದು. ಹಾಗಾಗಿ ನಾವು ಹೇಳೋದೇನೆಂದರೆ, ಮರಳುಗಾಡಲ್ಲಿ ಒಯಾಸಿಸ್ಸಲ್ಲಿ ಒಬ್ಬ ಮನುಷ್ಯ ಬಾಯಾರಿಕೆ ಆಗಿರೋ ಮನುಷ್ಯನಿಗೆ ನೀರು ಸಿಕ್ಕಾಗ ಎಷ್ಟು ತೃಪ್ತಿನೋ, ಆ ಥರ ಪ್ರಭುಪಾದ ಇಸ್ಕಾನಲ್ಲಿ ನಮಗೆ ಈ ಭೌತಿಕ ಜೀವನದಲ್ಲಿ ಸಿಗದೇ ಇರೋ ಅಂತಹ ಖುಷಿಯ ಏನು ಒಂದು ಕ್ಷಣ ಇದೆ, ಅದು ಇಲ್ಲಿ ಅಪಾರವಾಗಿ ಸಿಗ್ತಿದೆ. ಸೊ ಇದು ನಮಗೆ ಪ್ರಭುಪಾದ ಕೊಟ್ಟಿರೋದು. ಸೊ ಪ್ರಭುಪಾದ ಇಲ್ಲದೆ ನಮ್ಮ ಜೀವನ ನಾವು ಯಾವುದೇ ಕಾರಣಕ್ಕೂ ನೆನೆಸ್ಕೊಳ್ಳೋದು ಆಗಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಉಜ್ವಲ್ ಪ್ರಭು, ಪ್ರಭುಪಾದ್ ಇಲ್ಲದೇನೆ ನಿಮ್ಮ ಜೀವನ ಹೇಗಿರ್ತಿತ್ತು? ಹರೇ ಕೃಷ್ಣ. ಪ್ರಭುಪಾದರಿಲ್ಲದೆ ನನ್ನ ಜೀವನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯವಾಗಲ್ಲ. ಪ್ರಭುಪಾದರಿಂದ ನನ್ನ ಜೀವನ ತುಂಬ ಬೆಳಕಾಗಿದೆ. ಆಮೇಲೆ ನನ್ನ ಜೀವನದಲ್ಲಿ ತುಂಬ ಮಾರ್ಪಾಡುಗಳನ್ನು ಕಂಡಿದ್ದೀನಿ. ಆಮೇಲೆ ಸ್ವತಃ ಪ್ರಭುಪಾದರೆ ನನಗೆ ಇವತ್ತಿಗೂ ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದು ನಾನು ನನ್ನ ಕಡೆ ಉಸಿರಿರೋವರೆಗೂ ನಾನು ಕಾಪಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹರೇ ಕೃಷ್ಣ. ಘನಶ್ಯಾಮ್ ಪ್ರಭುಜಿ, ರಿಯಲ್ ಗೋಲ್ ಆಫ್ ಲೈಫ್ ಏನು? ರಿಯಲ್ ಗೋಲ್ ಆಫ್ ಲೈಫ್ ಅಂದರೆ ನಾವು ಏನೇನೋ ಅಂದ್ಕೊಬಿಟ್ಟಿದ್ದೀವಿ. ನಾವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಒಂದು ಲೆವೆಲ್ಗೆ ಗತ್ತಬೇಕು ಅಂದ್ಕೊಬಿಟ್ಟಿದ್ದೀವಿ. ಆ್ಯಕ್ಚುಲಿ ರಿಯಲ್ ಗೋಲ್ ಆಫ್ ಲೈಫ್ ಅಂತಂದರೆ ಏನಂತಂದು ಯಾರಿಗೂ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಪ್ರಭುಪಾದ ನೀಟಾಗಿ ಹೇಳ್ಕೊಡ್ತಾರೆ. ನಾವು ಕ್ರಿಶ್ಚಿಯನ್ ಪ್ರೇಮ ಪಡೆಯೋದೇ ರಿಯಲ್ ಗೋಲ್ ಆಫ್ ಲೈಫ್. ಅದೇ ರಿಯಲ್. ನಾವು ಈ ಶರೀರ ಬಿಟ್ಟಿದ್ಮೇಲೆ ಏನು ಪ್ರಯೋಜನ? ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ತೊಗೊಂಡು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿದ್ದೀವಿ, ಡಾಕ್ಟರ್ ಆಗಿದ್ದೀವಿ, ಏನು ಪ್ರಯೋಜನ? ಶರೀರ ಕಳ್ಕೊಂಡು ಎಲ್ಲ ವೇಸ್ಟ್, ಎಲ್ಲ ಝೀರೋ. ಆ್ಯಕ್ಚುಲಿ ಕೃಷ್ಣ ಪ್ರೇಮ ಒಂದ್ಸರಿ ಪಡ್ಕೊಂಡ್ರೆ ಜನ್ಮಾಂತರ ಗಂಟ ನಾವು ನೆಮ್ಮದಿಯಾಗಿರ್ಬೋದು. ನಾವು ವೈಕುಂಠದಲ್ಲಿ ಗೋಲೋಕಧಾಮದಲ್ಲಿ ಖುಷಿಯಾಗಿರ್ಬೋದು ಪ್ರಭುಪಾದ ಜೊತೆ ಮತ್ತು ಕೃಷ್ಣನ ಜೊತೆ. ಅದೇ ನಮ್ಮ ರಿಯಲ್ ಗೋಲ್. ಶ್ರೇಯಸ್, ವಾಟ್ ಈಸ್ ದ ರಿಯಲ್ ಗೋಲ್ ಆಫ್ ಲೈಫ್? Real goal of life is to serve the Prabhupada and attention Krishna Prema. ಶ್ರೇಯಸ್, ವಾಟ್ ಈಸ್ ದ ರಿಯಲ್ ಗೋಲ್ ಆಫ್ ಲೈಫ್? Back to God. ಜೋರಾಗಿಳಿ. Back to God. ಹರೇ ಕೃಷ್ಣ. ಕಿಶೋರ್, ಹರೇ ಕೃಷ್ಣ ಪ್ರಭು. ವಾಟ್ ಈಸ್ ದ ರಿಯಲ್ ಗೋಲ್ ಆಫ್ ಲೈಫ್? Real goal of life is to attain Krishna consciousness and go back to God.